Hello everyone, myself Govindswamy BK, Assistant Professor, Department of Economics, Government First Grade College, Shankar Narayana, Udupi District. So today we have discussed 39 session of first BBA, first semester, Principles of Business Economics. Chapter number 4, Theory of Production. So in this chapter, we have discussed introduction, meaning and characteristics of labor, definition and features of labor. So this is the learning objectives of this chapter. So already we have discussed what are the learning objectives of this chapter. So to understand the important role of production in the economy, to understand the various types of factors of production in the production of goods and services, to analyze the returns of factors of production, and to understand, determine the prices of factors of production. So this is the session outcome. So what we learn after listening this session. So after hearing this session, student will be able to explain the importance and meaning of factors of production. Students will be able to define the various factors of production. Students will be explain meaning and characteristics of labor, and the student will be explain the division of labor. So in previous class, we have discussed the meaning of land, definitions of land and characteristics of land. So now in this session, we have discussed the meaning, definition and characteristics or features of labor. So what is labor? ಸಾಮಾನ್ಯವಾಗಿ ಶ್ರಮ ಅಂದರೇನು? What is labor? So in general, any work done by a man, it is called as labor. ಸಾಮಾನ್ಯ ಅರ್ಥದಲ್ಲಿ ವ್ಯಕ್ತಿಯೊಬ್ಬನು ಮಾಡುವಂತಹ ಒಂದು ಕೆಲಸಕ್ಕೆ ನಾವು ಶ್ರಮ ಅಂತ ಹೇಳಿ ಕರೀತೀವಿ. ಆದರೆ ಅರ್ಥಶಾಸ್ತ್ರದ ಒಂದು ಪ್ರಕಾರವಾಗಿ ಲೇಬರ್ ಈಸ್ ದ ಹ್ಯೂಮನ್ ಎಫರ್ಟ್, ಬೋತ್ ಫಿಸಿಕಲ್ ಅಂಡ್ ಮೆಂಟಲ್, ಬೈ ಪೀಪಲ್ ಬಿಲಾಂಗಿಂಗ್ ಟು ದ ವರ್ಕಿಂಗ್ ಏಜ್ ಗ್ರೂಪ್, ಸೊ ವಿಚ್ ಈಸ್ ಯೂಸ್ಡ್ ಇನ್ ದ ಪ್ರೊಸೆಸ್ ಆಫ್ ಪ್ರೊಡಕ್ಷನ್ ಫಾರ್ ವಿಚ್ ಎ ರಿವಾರ್ಡ್ ಆರ್ ಅ ರೆಮ್ಯುನರೇಷನ್ ಈಸ್ ಪೇಡ್ ಐದರ್ ಇನ್ ಕೈಂಡ್ ಆರ್ ಕ್ಯಾಶ್. ಅಂದರೆ ಸಾಮಾನ್ಯವಾಗಿ ಯಾವುದೇ ಒಂದು ಕೆಲಸಕ್ಕೆ ನಾವು ಶ್ರಮ ಅಂತೇಳಿ ಕರಿತೇವೆ. ಆದರೆ ಇನ್ ಅರ್ಥಶಾಸ್ತ್ರ, ಇನ್ ಬಿಸ್ನೆಸ್ ವರ್ಲ್ಡಲ್ಲಿ ಒಬ್ಬ ವ್ಯಕ್ತಿಯೊಬ್ಬನ ಸಲ್ಲಿಸುವಂತಹ ಭೌತಿಕವಾದ ಮತ್ತು ಮಾನಸಿಕವಾಗಿರ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಶ್ರಮ ಅಂತ ಕರಿತೀವಿ. ಅದರ ಜೊತೆಗೆ ರೆಮ್ಯುನರೇಷನ್ ಈಸ್ ಪೇಡ್, ಅಂದರೆ ಹಣ ಗಳಿಸುವ ಉದ್ದೇಶದಿಂದ ಅಥವಾ ಬೇರೆ ಯಾವುದಾದ್ರೂ ಒಂದು ಸಾಧನದ ಮೂಲಕವಾಗಿ ಪಾವತಿಯ ಉದ್ದೇಶದಿಂದ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಶ್ರಮ ಅಂತೇಳಿ ಕರಿತೀವಿ. ಸೊ ದೇರ್ಫೋರ್ ಎನಿ ಹ್ಯೂಮನ್ ಎಫರ್ಟ್ ಫಾರ್ ವಿಚ್ ಎ ರಿವಾರ್ಡ್ ಆರ್ ಅ ರೆಮ್ಯುನರೇಷನ್ ಈಸ್ ನಾಟ್ ರಿಸೀವ್ಡ್ ಕೆನಾಟ್ ಬಿ ಕಾಲ್ಡ್ ಆಸ್ ಎ ಲೇಬರ್. ಸೊ ಆದ್ದರಿಂದ ನಾವು ಪ್ರತಿಫಲ ಪಡೆದೇ ಇರತಕ್ಕಂಥ ಒಂದು ಕೆಲಸಕ್ಕೆ ನಾವು ಶ್ರಮ ಎಂದು ಕರೆಯುವುದಿಲ್ಲ. ಜಸ್ಟ್ ಒನ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಹೋಮ್ ಮೇಕರ್, ಈಗ ಉದಾಹರಣೆಗೆ ಕೆಲಸದವರು ಮಾಡ್ತಕ್ಕಂಥದಕ್ಕೆ ನಾವು ಶ್ರಮ ಅಂತ ಕರಿತೇವೆ. ಯಾಕಂತೇಳಿದ್ರೆ ಅವರ ಕೆಲಸಕ್ಕೆ ಪ್ರತಿಫಲವಾಗಿ ನಾವು ಕೂಲಿಯನ್ನು ಕೊಡ್ತೇವೆ. ಆದರೆ ಅದೇ ಕೆಲಸವನ್ನು ಮದರ್, ಸಿಸ್ಟರ್, ಬ್ರದರ್ ಮತ್ತು ಫಾದರ್ ಅವರು ಮಾಡಿರ್ತಕ್ಕಂಥದಕ್ಕೆ ನಾವು ಶ್ರಮ ಅಂತೇಳಿ ಕರೆಯೋದಿಲ್ಲ. ಬಟ್ ಇನ್ ಅರ್ಥಶಾಸ್ತ್ರದ ಪ್ರಕಾರವಾಗಿ ಲೇಬರ್ ಕಾಂಟ್ರಿಬ್ಯೂಟ್ಸ್ ಟು ದ ಪ್ರೊಡಕ್ಟಿವ್ ಆಕ್ಟಿವಿಟಿ ಇನ್ ದಿ ಎಕಾನಮಿ. ಅಂದರೆ ಹಣ ಗಳಿಸುವ ಉದ್ದೇಶದಿಂದ ಮಾಡ್ತಕ್ಕಂಥ ಕೆಲಸಕ್ಕೆ ಮಾತ್ರ ನಾವು ಶ್ರಮ ಅಂತೇಳಿ ಕರಿತೀವಿ. ಸೊ ದೇರ್ಫೋರ್ ಲೇಬರ್ ಇನ್ಕ್ಲೂಡ್ಸ್ ಬೋತ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ವರ್ಕ್ ಅಂಡರ್ಟೇಕನ್ ಫಾರ್ ಸಮ್ ಮಾನಿಟರಿ ರಿವಾರ್ಡ್. ಇನ್ ದಿಸ್ ವೇ workers working in factories, services of doctors, advocates, of officers and teachers are all included in labor. ಫಾರ್ ಎಕ್ಸಾಂಪಲ್, ಈಗ ನಾವು ಒಬ್ಬ ವೈದ್ಯ ಹಣ ಪಡೆದು ನೀಡತಕ್ಕಂಥ ಸೇವೆಯನ್ನು ಮಾತ್ರ ನಾವು ಲೇಬರ್ ಅಂತ ಹೇಳಿ ಕರಿತೇವೆ. ಸೊ ವಿತೌಟ್ ರಿಸೀವಿಂಗ್ ಎನಿ ರೆಮ್ಯುನರೇಷನ್ ಡನ್ ಬೈ ದಿ ಸರ್ವೀಸಸ್, ಇಟ್ ಕಾಂಟ್ ವಿ ಸೇ ಇನ್ labor in economics. So therefore, any physical or mental work which is not undertaken for getting income but simply to attain pleasure or happiness is not labor. ಹಣ ಪಡೆದೇ ಇರತಕ್ಕಂಥ ಒಂದು ಕೆಲಸಕ್ಕೆ ನಾವು ಅದು ಸಂತೋಷಕ್ಕಾಗಿ ಮಾಡುವಂತಹ ಕೆಲಸವೇ ಹೊರತು ಅದನ್ನು ನಾವು ಶ್ರಮ ಅಂತೇಳಿ ಕರೆಯೋದಿಲ್ಲ. ಸೊ ಉದಾಹರಣೆಗೆ, ದ ವರ್ಕ್ ಆಫ್ ಗಾರ್ಡನರ್ ಇನ್ ದಿ ಗಾರ್ಡನ್ ಈಸ್ ಕಾಲ್ಡ್ ಲೇಬರ್.
ಉದ್ಯಾನವನದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಗಾರ್ಡನರ್ ಮಾಡುವಂತಹ ಕೆಲಸಕ್ಕೆ ನಾವು ಲೇಬರ್ ಅಂತ ಕರಿತೀವಿ. ವೈ? ಬಿಕಾಸ್ ಹಿ ಗೆಟ್ಸ್ ಇನ್ಕಮ್ ಫಾರ್ ಇಟ್. ಬಟ್ ಇಫ್ ದ ಸೇಮ್ ವರ್ಕ್ ಈಸ್ ಡನ್ ಬೈ ಹಿಮ್ ಇನ್ ಹಿಸ್ ಹೋಮ್ ಗಾರ್ಡನ್, ಇಟ್ ವಿಲ್ ನಾಟ್ ಬಿ ಕಾಲ್ಡ್ ಲೇಬರ್. ಅದೇ ಒಂದು ಕೆಲಸವನ್ನು ಅವನು ಮನೆಯ ಒಂದು ಉದ್ಯಾನವನದಲ್ಲಿ ಮಾಡಿದರೆ, ತನ್ನ ಮನೆ ಕೆಲಸವನ್ನು ಮಾಡಿದರೆ ಅದನ್ನು ಶ್ರಮ ಅಂತೇಳಿ ಕರೆಯೋದಿಲ್ಲ. ಸೊ ಆದ್ದರಿಂದ ಈಸ್ ನಾಟ್ ಪೇಡ್ ಫಾರ್ ದಟ್ ವರ್ಕ್. ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಪಾವತಿಯನ್ನು ಪಡೆಯುವುದಿಲ್ಲ. ಸೊ ಇಫ್ ಎ ಮದರ್ ಬ್ರಿಂಗ್ಸ್ ಅಪ್ ಹರ್ ಚಿಲ್ಡ್ರನ್, ಎ ಟೀಚರ್ ಟೀಚರ್ಸ್ ಹಿಸ್ ಸನ್ ಅಂಡ್ ಎ ಡಾಕ್ಟರ್ ಟ್ರೀಟ್ಸ್ ಹಿಸ್ ವೈಫ್, ದೀಸ್ ಆಕ್ಟಿವಿಟೀಸ್ ಆರ್ ನಾಟ್ ಕನ್ಸಿಡರ್ಡ್ ಲೇಬರ್ ಇನ್ ಎಕನಾಮಿಕ್ಸ್. ಸೊ ಶಿಕ್ಷಕರು ಅವರ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ಪಾಠ, ವೈದ್ಯರು ಅವರ ಕುಟುಂಬದವರಿಗೆ ನೀಡುವಂತಹ ಒಂದು ಸೇವೆ, ತಾಯಿಯಾಗಿರ್ತಕ್ಕಂಥವರು ಅವರ ಮಕ್ಕಳಿಗೆ ನೀಡತಕ್ಕಂಥ ಸೇವೆಗೆ ನಾವು ಶ್ರಮ ಅಂತೇಳಿ ಕರೆಯೋದಿಲ್ಲ. ವೈ? ಬಿಕಾಸ್ ದೇ ಆರ್ ನಾಟ್ ರಿಸೀವಿಂಗ್ ಎನಿ ಪೇಡ್ ಫಾರ್ ದಟ್ ವರ್ಕ್. ಸೊ ಆದರೆ ನಾವು ಅದನ್ನು ಶ್ರಮ ಅಂತೇಳಿ ಕರೆಯೋದಿಲ್ಲ. ಸೊ ವಾಟ್ ಆರ್ ದ ಡೆಫಿನೇಷನ್ ಆಫ್ ಲೇಬರ್? ಅಕಾರ್ಡಿಂಗ್ ಟು S.E. Thomas, labor connotes all human efforts of body or mind which are undertaken in the expectation of reward. ಅಂದರೆ ಪ್ರತಿಫಲಾಪೇಕ್ಷೆಯಿಂದ ವ್ಯಕ್ತಿಯೊಬ್ಬನು ಮಾಡುವಂತಹ ದೈಹಿಕ ಅಥವಾ ಮಾನಸಿಕ ಕೆಲಸಕ್ಕೆ ನಾವು ಶ್ರಮ ಅಂತ ಕರೀತೇವೆ. And according to Alfred Marshall, labor is any exertion of mind or body undergone partly or wholly with a view to earning some good other than the pleasure derived directly from the work. ಅಂದರೆ ನಾವು ಸಂತೋಷಕ್ಕಾಗಿ ಅಲ್ಲದೆ ಹಣ ಗಳಿಸುವ ಉದ್ದೇಶದಿಂದಾಗಿ ಮಾಡುವಂತಹ ಒಂದು ಕೆಲಸಕ್ಕೆ ನಾವು ಶ್ರಮ ಅಂತೇಳಿ ಕರೀತೇವೆ. ದೇರ್ಫೋರ್ ಸೊ ಈ ಎರಡೂ ಒಂದು ವ್ಯಾಖ್ಯಾನಗಳ ಪ್ರಕಾರವಾಗಿ ಎಕ್ಸ್ಪೆಕ್ಟೇಷನ್ ಆಫ್ ರಿವಾರ್ಡ್, ಪ್ರತಿಫಲಾಪೇಕ್ಷೆಯಿಂದ ವ್ಯಕ್ತಿಯೊಬ್ಬನು ಸಲ್ಲಿಸುವಂತಹ ದೈಹಿಕ ಮತ್ತು ಮಾನಸಿಕ ನಾವು ಕೆಲಸಕ್ಕೆ ಶ್ರಮ ಅಂತೇಳಿ ಕರೀತೇವೆ. ಸೊ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೇಬರ್ ಆರ್ ವಾಟ್ ಆರ್ ದಿ ಫೀಚರ್ಸ್ ಆಫ್ ಲೇಬರ್? ಶ್ರಮದ ಲಕ್ಷಣಗಳು ಯಾವುವು? ಸೊ ವಿಲ್ ಡಿಸ್ಕಸ್ ಒನ್ ಬೈ ಒನ್ ವಾಟ್ ಆರ್ ದಿ ಮೇನ್ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೇಬರ್. ನಂಬರ್ 1, ಲೇಬರ್ ಈಸ್ ಪೆರಿಷಬಲ್. ಶ್ರಮ ಅಂತಕ್ಕಂಥದ್ದು ನಶಿಸುವಂತಹದ್ದು. ಪಾಯಿಂಟ್ ನಂಬರ್ 2, ಲೇಬರ್ ಕೆನಾಟ್ ಬಿ ಸಪರೇಟೆಡ್ ಫ್ರಮ್ ದಿ ಲೇಬರರ್. ಶ್ರಮವನ್ನು ಶ್ರಮಿಕನಿಂದ ಪ್ರತ್ಯೇಕಗೊಳಿಸಲು ಸಾಧ್ಯವಿಲ್ಲ. ನಂಬರ್ 3, ಲೆಸ್ ಮೊಬಿಲಿಟಿ ಆಫ್ ಲೇಬರ್. ಶ್ರಮವು ಕಡಿಮೆ ಚಲನಶಕ್ತಿಯನ್ನು ಹೊಂದಿದೆ. ಪಾಯಿಂಟ್ ನಂಬರ್ 4, ವೀಕ್ ಬಾರ್ಗೇನಿಂಗ್ ಪವರ್ ಆಫ್ ಲೇಬರ್. ಶ್ರಮವು ಕಡಿಮೆ ಚೌಕಾಶ ಶಕ್ತಿಯಿಂದ ಕೂಡಿದೆ. ನಂಬರ್ 5, ಇನ್ಎಲಾಸ್ಟಿಕ್ ಸಪ್ಲೈ ಆಫ್ ಲೇಬರ್. ಶ್ರಮವು ಪೂರೈಕೆಯಲ್ಲಿ ಅಸ್ಥಿತಿಸ್ಥಾಪಕತೆಯಿಂದ ಕೂಡಿದೆ. ನಂಬರ್ 6, ಲೇಬರರ್ ಈಸ್ ಎ ಹ್ಯೂಮನ್ ಬೀಯಿಂಗ್ ನಾಟ್ ಎ ಮೆಷಿನ್. ಅಂದರೆ ಶ್ರಮವು ಒಂದು ಮಾನವೀಯ ಗುಣದಿಂದ ಕೂಡಿದೆ ಹೊರತು ಅದು ಯಂತ್ರವಲ್ಲ. ನಂಬರ್ 7, ಎ ಲೇಬರರ್ ಸೆಲ್ಸ್ ಇಸ್ ಲೇಬರ್ ಅಂಡ್ ನಾಟ್ ಹಿಮ್ಸೆಲ್ಫ್. ಅಂದರೆ ಶ್ರಮಿಕನೊಬ್ಬನು ತನ್ನ ಶ್ರಮವನ್ನು ಮಾರಿಕೊಳ್ಳುತ್ತಾನೆಯೇ ಹೊರತು ತನ್ನನ್ನಲ್ಲ ಅಂತೇಳಿ. ಆ್ಯಂಡ್ ಪಾಯಿಂಟ್ ನಂಬರ್ 8, ಲೇಬರ್ ಈಸ್ ಆಕ್ಟಿವ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಅಂದರೆ ಶ್ರಮ ಅಂತಕ್ಕಂಥದ್ದು ಒಂದು ಆಕ್ಟಿವ್ ಚಲನದಿಂದ ಕೂಡಿರ್ತಕ್ಕಂಥ ಒಂದು ಉತ್ಪಾದನಾಂಗ ಅಂತೇಳಿ. ಸೊ ಐ ವಿಲ್ ಡಿಸ್ಕಸ್ ಒನ್ ಬೈ ಒನ್. ನಂಬರ್ 1, ಲೇಬರ್ ಈಸ್ ಪೆರಿಷಬಲ್. ಅಂದರೆ ಶ್ರಮವು ನಶಿಸುವಂತಹ ಗುಣವನ್ನು ಹೊಂದಿದೆ ಅಂತ ಅರ್ಥ. ಅಂದರೆ ಶ್ರಮವನ್ನು ಬಹಳ ದೀರ್ಘ ಕಾಲಾವಧಿಯವರೆಗೆ ಸ್ಟೋರ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಲೇಬರ್ ಈಸ್ ಮೋರ್ ಪೆರಿಷಬಲ್ ದ್ಯಾನ್ ಅದರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಇಟ್ ಮೀನ್ಸ್ ಲೇಬರ್ ಕ್ಯಾನಾಟ್ ಬಿ ಸ್ಟೋರ್ಡ್. ಸೊ ಇನ್ ದ ಪ್ರೀವಿಯಸ್ ಕ್ಲಾಸ್ ವಾಟ್ ವಿಲ್ ಡಿಸ್ಕಸ್ ವೆನ್ ವಿ ಡಿಸ್ಕಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲ್ಯಾಂಡ್. ನಾವು ಭೂಮಿಯ ಒಂದು ಲಕ್ಷಣಗಳನ್ನು ಅಧ್ಯಯನ ಮಾಡುವಾಗ ಭೂಮಿ ಅಂತಕ್ಕಂಥದ್ದು ಅದು ಇಂಡಸ್ಟ್ರಕ್ಟಿಬಲ್ ಪವರ್, ಅದನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಶಿಸುವಂತಹದಲ್ಲ ಅಂತ. ಆದರೆ ಶ್ರಮ ಅಂತಕ್ಕಂಥದ್ದು ನಶಿಸುವ ಗುಣವನ್ನು ಹೊಂದಿದೆ ಅಂತ ಹೇಳಿದರೆ ಶ್ರಮಿಕನಿಗೆ ವಯಸ್ಸಾದಂತೆಲ್ಲ, ಅನಾರೋಗ್ಯಕ್ಕೆ ಈಡಾದಂತೆಲ್ಲ, ಅಥವಾ ಕೆಲಸ ಮಾಡಲಿ ಅಥವಾ ಕೆಲಸ ಮಾಡದೇ ಇರಲಿ, ಅವರ ಒಂದು ಶ್ರಮದ ಶಕ್ತಿ ಅಂತಕ್ಕಂಥದ್ದು ನಶಿಸಿ ಹೋಗ್ತದೆ ಅಂತೇಳಿ ನಾವು ಕರಿತೀವಿ. ಸೊ ದೇರ್ಫೋರ್ ಲೇಬರ್ ಕ್ಯಾನ್ ಬಿ ಪೋಸ್ಟ್ಪೋನ್ಡ್ nor accumulated for the next day. It will perish. Once time is lost, it is lost forever. ಅಂದರೆ ಶ್ರಮದ ಶಕ್ತಿ ಅಂತಕ್ಕಂಥದ್ದು ನಶಿಸುವಂಥ ಒಂದು ಗುಣವನ್ನು ಹೊಂದಿದೆ.
ಮೊದಲೇ ಹೇಳಿದ ಹಾಗೆ, ಸೊ ಏಜ್ ಆ್ಯಂಡ್ ಹೆಲ್ತ್ ಮ್ಯಾಟರ್ ಆ್ಯಂಡ್ ದೆನ್ ಏಜ್ ಮ್ಯಾಟರ್ ಆ್ಯಂಡ್ ದೆನ್ ಅನ್ಎಂಪ್ಲಾಯ್ಮೆಂಟ್ ಮ್ಯಾಟರ್. ಸೊ ಇವೆಲ್ಲದರಿಂದಾಗಿ ಶ್ರಮ ಅಂತಕ್ಕಂಥದ್ದು ನಶಿಸುವಂತಹ ಗುಣ ಹೊಂದಿದೆ. ಅದರ ಶ್ರಮವನ್ನು ನಾವು ಮುಂದಿನ ದಿನಗಳಿಗೆ ಸ್ಟೋರ್ ಮಾಡಲಿಕ್ಕೆ ಬರೋದಿಲ್ಲ. ಪಾಯಿಂಟ್ ನಂಬರ್ 2, ಲೇಬರ್ ಕೆನಾಟ್ ಬಿ ಸಪರೇಟೆಡ್ ಫ್ರಮ್ ದ ಲೇಬರರ್. ಇಟ್ ಮೀನ್ಸ್ ವಿ ಕೆನಾಟ್ ಸಪರೇಟ್ ಲೇಬರ್ ಫ್ರಮ್ ದಿ ಲೇಬರರ್. ಶ್ರಮವನ್ನು ಶ್ರಮಿಕನಿಂದ ಪ್ರತ್ಯೇಕಗೊಳಿಸಲು ಸಾಧ್ಯವಿಲ್ಲ. ಸೇ ಫಾರ್ ಎಕ್ಸಾಂಪಲ್, ಲ್ಯಾಂಡ್ ಆ್ಯಂಡ್ ಕ್ಯಾಪಿಟಲ್ ಕ್ಯಾನ್ ಬಿ ಸಪರೇಟೆಡ್ ಫ್ರಮ್ ದೇ ಓನರ್. ಭೂಮಿ ಮತ್ತು ಬಂಡವಾಳವನ್ನು ಅವರ ಮಾಲೀಕತ್ವದಿಂದ ನಾವು ಸಪರೇಟ್ ಮಾಡಬಹುದು. ಆದರೆ ಶ್ರಮ ಮತ್ತು ಶ್ರಮಿಕ ಒಂದೇ ಆಗಿರುವುದರಿಂದ, ಸೊ ಲೇಬರ್ ಆ್ಯಂಡ್ ಲೇಬರ್ ಆರ್ ಟುಗೆದರ್. ದೇರ್ಫೋರ್ ಲೇಬರ್ ಕೆನಾಟ್ ಬಿ ಸಪರೇಟೆಡ್ ಫ್ರಮ್ ಎ ಲೇಬರರ್. ಲೇಬರ್ ಆ್ಯಂಡ್ ಲೇಬರರ್ ಆರ್ ಇಂಡಿಸ್ಪೆನ್ಸೇಬಲ್ ಫಾರ್ ಈಚ್ ಅದರ್. ಶ್ರಮ ಮತ್ತು ಶ್ರಮಿಕನನ್ನು ಪ್ರತ್ಯೇಕಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಫಾರ್ ಎಕ್ಸಾಂಪಲ್, ಇಟ್ ಈಸ್ ನಾಟ್ ಪಾಸಿಬಲ್ ಟು ಬ್ರಿಂಗ್ ದ ಎಬಿಲಿಟಿ ಆಫ್ ಎ ಟೀಚರ್ ಟು ಟೀಚ್ ಇನ್ ದ ಸ್ಕೂಲ್ ಲಿವಿಂಗ್ ದ ಟೀಚರ್ ಅಟ್ ಹೋಮ್. ಅಂದರೆ ಶ್ರಮಿಕ ಒಬ್ಬ ಶಿಕ್ಷಕನ ಒಬ್ಬ ಪಾಠ ಮಾಡತಕ್ಕಂಥ ಶಿಕ್ಷಕನೂ ಸಹ ಇರಬೇಕಾಗ್ತದೆ, ಶಿಕ್ಷಕನ ಒಂದು ಸೇವೆಯೂ ಸಹ ಬೇಕಾಗ್ತದೆ. ಶಿಕ್ಷಕ ಮನೆಯಲ್ಲಿದ್ದು ಶಿಕ್ಷಕ ಸೇವೆಯನ್ನು ಮಾತ್ರ ಶಾಲೆಗೆ ಕಳಿಸಿದ್ರೆ ಆಗೋದಿಲ್ಲ. ಹಾಗಾಗಿ ನಾವು ಸ್ಟೂಡೆಂಟ್ಸ್ ಎಕ್ಸಾಂಪಲ್ಸ್ ತಗೊಳ್ಳೋದಾದ್ರೆ, ಸ್ಟೂಡೆಂಟ್ಸ್ ಕಾಲೇಜಿಗೆ ಬಂದವರು ಪಾಠವನ್ನು ಸ್ವೀಕರಿಸಬೇಕಾಗ್ತದೆ. ಸೊ ಅಂದರೆ ಇಲ್ಲಿ ಎರಡು ಒಂದೇ, ಲೇಬರ್ ಆ್ಯಂಡ್ ಲೇಬರರ್ ಆರ್ ಟುಗೆದರ್ ಅಂತ. ಸೊ ದೇರ್ಫೋರ್ the labor of a teacher can work only if he himself is present in the class. Therefore, labor and the laborer cannot be separated from each other. ಈಗ ನಾವು ಈ ಟೈಮಲ್ಲಿ ಮತ್ತು ನಾವು ಕೊರೋನಾ ಟೈಮಲ್ಲಿ ಸಪ್ರೇಟ್ ಮಾಡ್ಬೋದು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇನ್ ಜನರಲ್ ಲೇಬರ್ ಆ್ಯಂಡ್ ಲೇಬರರ್ ಸೊ ಒಂದೇ ಅಂತ, ಶ್ರಮ ಮತ್ತು ಶ್ರಮಿಕ ಒಂದೇ ಆಗಿರುತ್ತದೆ ಅಂತ. ಮೂರನೇದಾಗಿ, third one, labor has less mobility power or less mobility of labor. So as compared to capital and other goods, labor is less mobile. Capital can be easily transported from one place to other, but labor cannot be transported easily from its present place to other places. A laborer is not ready to go too far of places leaving his native place. Therefore, ಲೇಬರ್ ಹ್ಯಾಸ್ ಲೆಸ್ ಮೊಬಿಲಿಟಿ. ಅಂದರೆ ಇತರೆ ಉತ್ಪಾದನಾಂಗಗಳಿಗೆ ನಾವು ಹೋಲಿಕೆ ಮಾಡಿದಾಗ ಶ್ರಮವು ಕಡಿಮೆ ಚಲನಾಶಕ್ತಿಯನ್ನು ಹೊಂದಿದೆ. ಸೇ ಫಾರ್ ಎಕ್ಸಾಂಪಲ್, ದಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆ್ಯಂಡ್ ದೆನ್ ಹೋಮ್ ಸಿಕ್ ಪ್ರಾಬ್ಲಮ್ ಅಂತಕ್ಕಂಥದ್ದು ಇರ್ಬೋದು, ಆ್ಯಂಡ್ ದೆನ್ ನೇಟಿವ್ ಪ್ಲೇಸ್ ಬಿಟ್ಟು ಹೋಗೋದಕ್ಕೆ ಆಗದೇ ಇರತಕ್ಕಂಥದ್ದು ಇರ್ಬೋದು, ಆ್ಯಂಡ್ ದೆನ್ ಎನ್ವೈರ್ಮೆಂಟ್ ಪ್ರಾಬ್ಲಮ್ ಇರ್ಬೋದು, ಆ್ಯಂಡ್ ದೆನ್ ಫುಡ್ ಪ್ರಾಬ್ಲಮ್ ಆಗಿರ್ಬೋದು. ಸೊ ದಿಸ್ ಆರ್ ಆಲ್ ದಿ ರೀಸನ್ಸ್ ವೈ ಲೇಬರ್ ಹ್ಯಾಸ್ ಲೆಸ್ ಮೊಬಿಲಿಟಿ ಪವರ್. ಬೇರೆ ಈಗ ನಾವು ಹಣ ಅಂತಕ್ಕಂಥದ್ದನ್ನು ನಾವು ಎಲ್ಲಿಯಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಆದರೆ ಶ್ರಮ ಅಂತಕ್ಕಂಥದ್ದು, ಸೊ ದೋ ಇಟ್ ಈಸ್ ಹ್ಯಾವಿಂಗ್ ಎ ಮೊಬಿಲಿಟಿ ಪವರ್ ಬಟ್ ಇಟ್ ಈಸ್ ಲೆಸ್ ಮೊಬಿಲಿಟಿ ಪವರ್. ಹಾಗಂತ ಶ್ರಮಿಕರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೆಲಸ ಮಾಡ್ತಾ ಇಲ್ಲ ಅಂತ ನಾವು ಹೇಳೋದಿಲ್ಲ, ಆದರೆ ಇಟ್ ಹ್ಯಾಸ್ ಲೆಸ್ ಮೊಬಿಲಿಟಿ ಪವರ್. ಲೆಸ್ ಮೊಬಿಲಿಟಿ ಅಂದರೆ ಕಡಿಮೆ ಚಲನಾಶಕ್ತಿಯಿಂದ ಕೂಡಿದೆ ಅಂತೇಳಿ. ನಂಬರ್ 4, ವೀಕ್ ಬಾರ್ಗೇನಿಂಗ್ ಪವರ್ ಆಫ್ ಲೇಬರ್. ಅಂದರೆ ಇತರೆ ಉತ್ಪಾದನಾಂಗಗಳಿಗೆ ಹೋಲಿಕೆ ಮಾಡಿದಾಗ ಶ್ರಮ ಅಂತಕ್ಕಂಥದ್ದು ಕಡಿಮೆ ಚೌಕಾಶಿ ಶಕ್ತಿಯನ್ನು ಹೊಂದಿದೆ. ಸೊ ಚೌಕಾಶಿ ಶಕ್ತಿ ಇನ್ ದ ಸೆನ್ಸ್ ವಿ ಕೆನಾಟ್ ಡಿಮ್ಯಾಂಡ್ ದಿ ಇನ್ಕ್ರೀಸಿಂಗ್ ಆಫ್ ಅವರ್ ಲೇಬರ್. ಸೊ ಈ ಲೇಬರರ್ ಸೆಲ್ಸ್ ಇಸ್ ಲೇಬರ್ ಫಾರ್ ವೇಜಸ್ ಆ್ಯಂಡ್ ಎನ್ ಎಂಪ್ಲಾಯರ್ ಪರ್ಚೇಸ್ ಲೇಬರ್ ಬೈ ಪೇಯಿಂಗ್ ವೇಜಸ್. Laborers have a very weak bargaining power because their labor cannot be stored and they are poor, ignorant and less organized. So we are give some other reasons why laborers are weak bargaining power, so less organized and then ignorant, and then you cannot store our labor, and most of the laborers are very poor, and most of the laborer are less skilled labor. So these are all the reasons laborers are weak bargaining power. ಕಡಿಮೆ ಚೌಕಾಶಿ ಶಕ್ತಿಯನ್ನು ಹೊಂದಿದ್ದಾರೆ ಅಂತೇಳಿ ನಾವು ಕರೀತೀವಿ. ನಂಬರ್ 5, ಇನ್ಎಲಾಸ್ಟಿಕ್ ಸಪ್ಲೈ ಆಫ್ ಲೇಬರ್. ಅಂದರೆ ಶ್ರಮದ ಪೂರೈಕೆಯು ಅಸ್ಥಿತಿಸ್ಥಾಪಕತೆಯಿಂದ ಕೂಡಿದೆ ಅಂತಕ್ಕಂಥದ್ದು.
ಈಗ ನಾವು ಲೇಬರ್ ಅಂತಕ್ಕಂಥ ನಾವು ಇದನ್ನ ಒಂದು ವರ್ಕಿಂಗ್ ಗ್ರೂಪ್ ಅಂತ ಹೇಳಿ ಕರಿತೀವಿ. ಸೊ ಲೇಬರರ್ ಈಸ್ ಎ ಗ್ರೂಪ್ ಆಫ್ ವರ್ಕಿಂಗ್ ಪೀಪಲ್. ಸೇ ಫಾರ್ ಎಕ್ಸಾಂಪಲ್ ದ ಏಜ್ ಗ್ರೂಪ್ ಆಫ್ 15 to 60 years or the age group of 15 to their working capacity years, ಅವರ ಒಂದು ಕೆಲಸ ಮಾಡತಕ್ಕಂಥ ಒಂದು ಸಾಮರ್ಥ್ಯದ ಅಂತ ಹೇಳಿ ಕರಿತೀವಿ. ಹಾಗಾಗಿ ಶ್ರಮದ ಪೂರೈಕೆಯನ್ನು ತಕ್ಷಣಕ್ಕೆ ನಾವು ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ. ಸೊ ದ ಸಪ್ಲೈ ಆಫ್ ಲೇಬರ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಟು ಎ ಲಿಮಿಟೆಡ್ ಎಕ್ಸ್ಟೆಂಟ್ ಬೈ ಇಂಪೋರ್ಟಿಂಗ್ ಲೇಬರ್ ಫ್ರಮ್ ಅದರ್ ಕಂಟ್ರೀಸ್ ಇನ್ ದಿ ಶಾರ್ಟ್ ಪೀರಿಯಡ್. ನಾವು ಅತ್ಯಂತ ಅಲ್ಪ ಕಾಲಾವಧಿಯಲ್ಲಿ ನಾವು ಶ್ರಮದ ಪೂರೈಕೆಯನ್ನು ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ. ದ ಸಪ್ಲೈ ಆಫ್ ಲೇಬರ್ ಡಿಪೆಂಡ್ಸ್ ಅಪಾನ್ ದಿ ಸೈಜ್ ಆಫ್ ದಿ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಕೆನಾಟ್ ಬಿ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್ ಕ್ವಿಕ್ಲಿ. ಒಂದು ಶ್ರಮದ ಶಕ್ತಿಯನ್ನು ನಾವು ತಕ್ಷಣಕ್ಕೆ ಹೆಚ್ಚು ಮಾಡಲಿಕ್ಕೂ ಸಹ ಆಗೋದಿಲ್ಲ. ಅನ್ಎಂಪ್ಲಾಯ್ಮೆಂಟ್ ಇದೆ ಅಂತೇಳಿ ಶ್ರಮದ ಶಕ್ತಿಯನ್ನು ಕಡಿಮೆ ಮಾಡಲಿಕ್ಕೂ ಸಹ ಆಗೋದಿಲ್ಲ. ಡಿಮ್ಯಾಂಡ್ ಆಫ್ ಲೇಬರ್ ಇದೆ ಅಂತೇಳಿ ಶ್ರಮದ ಶಕ್ತಿಯನ್ನು ತಕ್ಷಣಕ್ಕೆ ನಾವು ಹೆಚ್ಚು ಮಾಡಲಿಕ್ಕೂ ಸಹ ಆಗೋದಿಲ್ಲ. ಸೊ ಆದ್ದರಿಂದ ಸಪ್ಲೈ ಆಫ್ ಲೇಬರ್ ಈಸ್ ಇನ್ಎಲಾಸ್ಟಿಕ್ ಟು ಎ ಗ್ರೇಟ್ ಎಕ್ಸ್ಟೆಂಟ್. ಇಟ್ ಕೆನಾಟ್ ಬಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇಮಿಡಿಯೇಟ್ಲಿ. ತಕ್ಷಣಕ್ಕೆ ನಾವು ಶ್ರಮದ ಪೂರೈಕೆಯನ್ನು ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ. Number 6 one, laborer is a human being and not a machine. So this is an important characteristic of labor. It means ಶ್ರಮಿಕ ಅಂತಕ್ಕಂಥವನು ಮಾನವೀಯ ಗುಣದಿಂದ ಕೂಡಿದ್ದಾನೆಯೇ ಹೊರತು ಇದೊಂದು ಯಂತ್ರವಲ್ಲ. ಈಗ ಮೆಷಿನ್ ಅಂತಕ್ಕಂಥದ್ದು ಇದು ಯಾವ ಸಮಯದಲ್ಲಿ ಆದರೂ ಎಷ್ಟು ಸಮಯದಲ್ಲೇ ಆದರೂ ಕೆಲಸವನ್ನು ಮಾಡುವಂತಹದ್ದು. ಆದರೆ ಒಬ್ಬ ಲೇಬರರ್ ಅಂತಕ್ಕಂಥವನಿಗೆ ಮಾನವೀಯ ಗುಣಗಳನ್ನು ಹೊಂದಿರುವುದರಿಂದ, ಅವನಿಗೆ ಕಷ್ಟ, ನೋವು, ನಲಿವುಗಳು ಇರುವುದರಿಂದ ಕಂಟಿನ್ಯೂಯಸ್ ಆಗಿ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ದೇರ್ಫೋರ್ ಎವ್ರಿ ಲೇಬರರ್ ಹ್ಯಾಸ್ ಹಿಸ್ ಓನ್ ಟೇಸ್ಟ್ಸ್, ಹ್ಯಾಬಿಟ್ಸ್ ಅಂಡ್ ಫೀಲಿಂಗ್ಸ್. ದೇರ್ಫೋರ್ ಲೇಬರರ್ಸ್ ಕೆನಾಟ್ ಬಿ ಮೇಡ್ ಟು ವರ್ಕ್ ಲೈಕ್ ಮೆಷಿನ್ಸ್. Laborers cannot work round the clock like machines. After continuous work for a few hours, leisure is essential for them. ಯಂತ್ರಗಳ ರೀತಿಯಲ್ಲಿ ಮಾನವನು 24 hours ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಫಾರ್ ಎಕ್ಸಾಂಪಲ್, ಇವತ್ತೆಲ್ಲ ನಾವೇನು ಅನೇಕ ಕೆಲಸ ಕಾರ್ಯಗಳಲ್ಲಿ ಯಂತ್ರೋಪಕರಣಗಳನ್ನು ಮೆಷಿನ್ಸ್ ವರ್ಕನ್ನು ಮಾಡ್ತಾ ಇದ್ದೇವೆ. ಬಟ್ ಮೆಷಿನ್ಸ್ಗಳ ರೀತಿಯಲ್ಲಿ ಮಾನವರಿಂದ ಶ್ರಮವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೊಂದು ಫೀಲಿಂಗ್ಸ್ ಅಂತಕ್ಕಂಥದ್ದು ಇರ್ತದೆ. ಆ್ಯಂಡ್ ದೆನ್ ಅವ್ರಿಗೆ ಕಷ್ಟ ಮತ್ತು ನೋವು, ನಲಿವುಗಳಿರ್ತಕ್ಕಂಥ ಸಾಧ್ಯದಿಂದಾಗಿ ಕಂಟಿನ್ಯೂಸ್ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ನಂಬರ್ 7, ಎ ಲೇಬರರ್ ಸೆಲ್ಸ್ ಈಸ್ ಲೇಬರ್ ಆ್ಯಂಡ್ ನಾಟ್ ಹಿಮ್ಸೆಲ್ಫ್. ಸೊ ಎ ಲೇಬರರ್ ಸೆಲ್ಸ್ ಈಸ್ ಲೇಬರ್ ಫಾರ್ ವೇಜಸ್ ಆ್ಯಂಡ್ ನಾಟ್ ಹಿಮ್ಸೆಲ್ಫ್. ಸೊ when laborer sells only is labor, not for himself. ಶ್ರಮಿಕನೊಬ್ಬನು ತನ್ನ ಶ್ರಮವನ್ನು ಮಾರಾಟ ಮಾಡುತ್ತಿದ್ದಾನೆಯೇ ಹೊರತು ತನ್ನನ್ನೇ ತಾನು ಮಾರಾಟ ಮಾಡಿಕೊಳ್ಳುತ್ತಿಲ್ಲ. ಸೊ ಹಾಗಾಗಿ ದ ವರ್ಕರ್ ಸೆಲ್ಸ್ ವರ್ಕ್ ಬಟ್ ಹಿಮ್ಸೆಲ್ಫ್ ರಿಮೈನ್ಸ್ ಇಸ್ ಓನ್ ಪ್ರಾಪರ್ಟಿ. ಫಾರ್ ಎಕ್ಸಾಂಪಲ್, ವೆನ್ ವಿ ಪರ್ಚೇಸ್ an animal, we become owners of the services as well as the body of that animal. But we cannot become the owner of a laborer in this sense. ನಾವು ಅವನ ಶ್ರಮದ ಮಾಲೀಕನಾಗಿದ್ದಾರೇ ಹೊರತು ಶ್ರಮಿಕನ ಮಾಲೀಕನಾಗಲಿಕ್ಕೆ ಸಾಧ್ಯವಿಲ್ಲ. ಸೊ ದೇರ್ಫೋರ್ ಎ ಲೇಬರರ್ ಸೆಲ್ಸ್ ಇಸ್ ಅ ಲೇಬರ್ ಆ್ಯಂಡ್ ನಾಟ್ ಹಿಮ್ಸೆಲ್ಫ್. ಸೊ ನಂಬರ್ 8, ಲೇಬರ್ ಈಸ್ an active factor of production. So in the case of land is a passive factor of production, but labor is an active factor of production. So ಭೂಮಿ ಅಂತಕ್ಕಂಥದ್ದು ಒಂದು ಪ್ಯಾಸಿವ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್, ಬಟ್ ಲೇಬರ್ ಅಂತಕ್ಕಂಥದ್ದು ಇಟ್ ಈಸ್ an active factor of production. Land and capital are considered as the passive factor of production because they alone cannot start the production process. Production from land and capital starts only when a man makes efforts. Production begins with the active participation of man. Therefore, labor is an active factor of production. ಶ್ರಮ ಅಂತಕ್ಕಂಥದ್ದು ಹೆಚ್ಚು ಚಟುವಟಿಕೆಯಿಂದ ಕೂಡಿರ್ತಕ್ಕಂಥ ಒಂದು ಉತ್ಪಾದನಾಂಗವಾಗಿದೆ. ಭೂಮಿ ಮತ್ತು ನಾವು ಬಂಡವಾಳವನ್ನು ಮಾನವ ಶ್ರಮದ ಸಹಾಯದಿಂದ ಉತ್ಪಾದನೆಯಲ್ಲಿ ತೊಡಗಿಸಬಹುದು. ಆದರೆ ಶ್ರಮ ಅಂತಕ್ಕಂಥದ್ದು
ಇದು ಆಕ್ಟಿವ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ತನ್ನಷ್ಟಕ್ಕೆ ತಾನೇ ಕೆಲಸವನ್ನು ಮಾಡುವಂತಹ ಒಂದು ಗುಣವನ್ನು ಲೇಬರ್ ಅಥವಾ ಲೇಬರರ್ ಅಂತಕ್ಕಂಥವನು ಹೊಂದಿದ್ದಾರೆ ಅಂತಕ್ಕಂಥ. ಸೊ these are all the meaning, definition and features or characteristics of land. Characteristics of land. So these are the references. Thank you one and all.